ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ, ಚೆಕ್ ವೆದರ್ ಗಿವನ್ ನಂಬರ್ ಈಸ್ ನಿಯಾನ್ ಆರ್ ನಾಟ್. ಓಕೆ, ಸೊ ನಿಯಾನ್ ಅಂತ ಅಂದರೆ ಏನು? ಒಂದು ಕೊಟ್ಟಿರೋಂಥ ನಂಬರ್ನ ಅದು ನಿಯಾನ್ ಹೌದೋ ಅಲ್ವೋ ಅಂತ ನಾವು ಹೇಗೆ ಚೆಕ್ ಮಾಡೋದು? ಓಕೆ, ಸೊ ಡೆಫಿನೇಷನ್ನ ಓದೋಣ ಬನ್ನಿ. ಸೊ ಗಿವನ್ ಎ ಇನ್ಪುಟ್. ಓಕೆ, ಒಂದು ಇನ್ಪುಟ್ನ ಕೊಟ್ಟಿರ್ತಾರೆ. ಸರಿ, ನಾವಿವಾಗ 6 ಅಂತ ತಗೊಳ್ಳೋಣ. ಸರಿನಾ? ಸೊ ಫೈಂಡ್ ಇಟ್ಸ್ ಸ್ಕ್ವೇರ್. ಓಕೆ, ಗಿವನ್ ಎ ಇನ್ಪುಟ್, ಫೈಂಡ್ ಇಟ್ಸ್ ಸ್ಕ್ವೇರ್. ಓಕೆ, 6 into 6, ಓಕೆ, ಈಕ್ವಲ್ ಟು 36. ಓಕೆ, ನೆಕ್ಸ್ಟು ಎಕ್ಸ್ಟ್ರಾಕ್ಟ್ ಸ್ಕ್ವೇರ್ ಡಿಜಿಟ್ಸ್. ಅಂದರೆ ಈ 36 ಅಂತ ಏನಿದೆಯಲ್ಲ, ಇದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಲೈಕ್ 3 ಮತ್ತು 6 ಅಂತ ಹೇಳಿ. ಸರಿ, ನೆಕ್ಸ್ಟು ಆ್ಯಡ್ ದೆಮ್, ಮೀನ್ಸ್ ಅವೆರಡರದ್ದು ಸಮ್ ತೊಗೋಬೇಕು. ಸರಿ, ಈಗ 3 ಮತ್ತು 6ದು ಸಮ್ ತೊಗೊಳ್ಳೋಣ. ಎಷ್ಟಾಯ್ತು ಇದು? 9 ಆಯಿತು. ಓಕೆ, ಸೊ ಕಂಪೇರ್ ಸಮ್ ಆ್ಯಂಡ್ ಇನ್ಪುಟ್. ಆಮೇಲೆ ಈ ಸಮ್ ಮತ್ತು ಇನ್ಪುಟ್ನ ಕಂಪೇರ್ ಮಾಡಬೇಕು. ಇಫ್ ದೇ ಆರ್ ಈಕ್ವಲ್ ದೆನ್ ಇಟ್ ಈಸ್ ನಿಯಾನ್ ನಂಬರ್. ಓಕೆ, ಇವೆರಡು ಈಕ್ವಲ್ ಆಗಿತ್ತು ಅಂತ ಅಂದರೆ ಅಲ್ಲಿಗೆ ಅದು ನಿಯಾನ್ ನಂಬರು, ಇಲ್ಲ ಅಂತಂದರೆ ಅಲ್ಲ. ಓಕೆ, ಸೊ ಈಗ ಕೋಡಿಂಗ್ ಮಾಡೋಣ ಬನ್ನಿ. ಸೊ ಗಿವನ್ ಆನ್ ಇನ್ಪುಟ್ಟು. ಸೊ ನಂಬರ್ ಈಕ್ವಲ್ ಟು ಎಷ್ಟು ತೊಗೊಳ್ಳೋಣ? 6 ತೊಗೊಳ್ಳೋಣ. ಓಕೆ, ನೆಕ್ಸ್ಟು ಫೈಂಡ್ ಇಟ್ ಸ್ಕ್ವೇರ್. ಸರಿ, ಸ್ಕ್ವೇರ್ ಅಂತ ಒಂದು ವೇರಿಯೇಬಲ್ನ ತೊಗೊಂಡು ಅದರಲ್ಲಿ ನಂಬರ್ ಇಂಟು ನಂಬರ್ ಮಾಡೋಣ. ಓಕೆ, ಈಗ ಸ್ಕ್ವೇರ್ ಆಯಿತು. ಈಗ ಎಕ್ಸ್ಟ್ರಾಕ್ಟ್ ಸ್ಕ್ವೇರ್ ಡಿಜಿಟ್ಸು. ಸರಿನಾ? ಈಗ ನಮಗೆ ಗೊತ್ತಿದೆ ಇಲ್ಲೇನು ಬಂದಿದೆ, 36 ಬಂದಿದೆ ಅಂತ. ಕರೆಕ್ಟಾಗಿ ಒಂದು ಸಲ ಪ್ರಿಂಟ್ ಮಾಡಿ ನೋಡ್ಬೋಣ. ಪ್ರಿಂಟ್ ಸ್ಕ್ವೇರ್. ಸೊ ಎಸ್, 36 ಬಂದಿದೆ. ಓಕೆ, ಈಗ ನಾವು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಮಗೆ ಗೊತ್ತಿದೆ ಮಾಡ್ಯುಲಸ್ ಆಪ್ರೇಟರ್ ಮತ್ತು ಫ್ಲೋರ್ ಡಿವಿಷನ್ ಆಪ್ರೇಟರ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಬಿಕಾಸ್ ಇಲ್ಲಿ 2 ನಂಬರ್ ಇರೋದ್ರಿಂದ ನಾವು ಒಂದು ವೈಲ್ ಲೂಪ್ನ ಹಾಕ್ಕೊಳ್ಳೋಣ. ಓಕೆ, ರಿವರ್ಸೆ ಸ್ಟ್ರಿಂಗು, ರಿವರ್ಸೆ ನಂಬರು, ಚೆಕ್ ಪ್ಯಾಲಿಂಡ್ರೋಮು, ಈ ಥರ ಎಲ್ಲ ಮಾಡಬೇಕಾದ್ರೆ ವಿತೌಟ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್ನು, ಇದನ್ನ ಮಾಡಬೇಕಾದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವೆಲ್ಲ ಗೊತ್ತಿಲ್ಲ ಅಂತ ಅಂದರೆ ತಿಳ್ಕೊಳ್ಳಿ. ಓಕೆ, ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಆರೆಲ್ಸ್ ನಿಮಗೆ ಗೊತ್ತಿದ್ದರೆ ಲೆಟ್ ಅಸ್ ಕಂಟಿನ್ಯೂ. ಓಕೆ, ಸೊ ಈಗ ಯಾವ ರೀತಿ ನಾವು ಪ್ರತಿಯೊಂದು ಡಿಜಿಟ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು? ಡಿಜಿಟ್ ಈಕ್ವಲ್ ಟು, ಓಕೆ, ಸ್ಕ್ವೇರ್ ಮಾಡ್ಯುಲಸ್ 10. ಕರೆಕ್ಟಾ? ಸೊ ಈಗ ಏನಾಯಿತು, ಇದರಲ್ಲಿ ಈ 36 mod 10ನಲ್ಲಿ ಏನಾಯಿತು, ಇವಾಗ ನಮಗೆ 6 ಎಕ್ಸ್ಟ್ರಾಕ್ಟ್ ಆಯಿತು. ಕರೆಕ್ಟಾ? ಸೊ ಈಗ ಇದೇ ಥರ ನನಗೆ 3ನೂ ಕೂಡ ಆಗಬೇಕು ಅಂತ ಅಂದರೆ ಇಲ್ಲಿ 1ಕ್ಕಿಂತ ಜಾಸ್ತಿ ಡಿಜಿಟ್ಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ವೈಲ್ ಲೂಪ್ನ ತೊಗೋತೀನಿ. ವೈಲ್ ಎಲ್ಲಿವರೆಗೂ? ಸ್ಕ್ವೇರ್ ಗ್ರೇಟರ್ ದೆನ್ 0 ಇರೋವರೆಗೂ. ಓಕೆನಾ? ಸೊ ಇಂಡೆಂಟೇಷನ್. ಈಗ ನೆಕ್ಸ್ಟು, ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈಗ ಈ ಡಿಜಿಟ್ದು ಸಮ್ ಮಾಡಬೇಕಲ್ವಾ. ಸೊ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಡಿಜಿಟ್. ಓಕೆ, ಸೊ ವೆಯ್ಟ್, ಇಲ್ಲಿ ಇದು ಮಾಡೋಣ. ಸಮ್ ಈಕ್ವಲ್ ಟು 0 ಇನ್ಷಿಯಲೈಸ್ ಮಾಡಿಕೊಂಡೆ. ಈಗ ನೆಕ್ಸ್ಟು ಇಲ್ಲೇನಾಯ್ತು, ಇವಾಗ 36 6 ಬಂತು. 0 + 6 = 6 ಆಯ್ತು ಇದು. ಕರೆಕ್ಟಾ? ಸೊ ಈಗ ನೆಕ್ಸ್ಟು, ಈಗ ಒಂದು ಡಿಜಿಟ್ನ ಎಕ್ಸ್ಟ್ರಾಕ್ಟ್ ಏನೋ ಮಾಡಿದೆ. ಈಗ ನಾನು ನೆಕ್ಸ್ಟು ಫರ್ದರ್ ಕ್ಯಾಲ್ಕುಲೇಷನ್ಗೆ ಈ 6 ಅನ್ನೋದನ್ನು ನಾನು ರಿಮೂವ್ ಮಾಡಬೇಕು. ಸೊ ಹಾಗಾಗಿ ಏನು ಮಾಡ್ತೀನಿ, ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ಮಾಡಲ್ಲ, ಫ್ಲೋರ್ ಡಿವಿಷನ್ 10. ಓಕೆ, ಸೊ ಈಗ ಏನಾಗಿದೆ ಇಷ್ಟೋ ತನಕ, ಈಗ 36 > 0 ಇತ್ತಿದು. ಸೊ ಇಷ್ಟೋ ತನಕ ಇಷ್ಟು ರನ್ ಆಯಿತು. ಈಗ ಇಲ್ಲಿ 3 ಮಾತ್ರ ಉಳ್ಕೊಂತು. ಸೊ 3 > 0ನಾ? ಹೌದು. ಸೊ ಡಿಜಿಟ್ ಈಕ್ವಲ್ ಟು 3 ಆಯಿತು. ಇವಾಗ ಸಮ್ಮಲ್ಲಿ ಏನಿದೆ, ಆಲ್ರೆಡಿ 6 ಇದೆ. ಸಮ್ ಪ್ಲಸ್ ಡಿಜಿಟ್ ಅಂತ ಅಂದರೆ ಎಷ್ಟು? 3. ಸೊ 6 + 3 ಎಷ್ಟು? 9. ಈಗ ನೆಕ್ಸ್ಟು ಸ್ಕ್ವೇರು 3 ಅಂತ ಅಂದರೆ 3 mod 10 ಅಂತ, 3 ಫ್ಲೋರ್ ಡಿವಿಷನ್ 10 ಅಂತ ಅಂದರೆ 0. ಓಕೆ, ಸೊ ಈಗ ಇದು ಕೂಡ 0 ಆಯಿತು. ಅಲ್ಲಿಗೆ ಸಮ್ ಎಷ್ಟು ಸಿಕ್ತು ನಮಗೆ? ಕಂಪ್ಲೀಟ್ ಲೂಪ್ ರನ್ ಆಗೋದು ನಿಲ್ತು. ಈಗ ನಮಗೆ ಸಮ್ ಎಷ್ಟು ಸಿಕ್ತು? 9 ಸಿಕ್ತು. ಸೊ ಈಗ ನಮ್ಮ ಕೆಲಸ ಏನು, ಒಂದು ಸಲ ಪ್ರಿಂಟ್ ಮಾಡಿ ನೋಡ್ಬಿಡೋಣ 9 ಬಂದಿದೆಯಾ ಅಂತ. ಪ್ರಿಂಟ್ ಸಮ್. ಸೊ 9 ಬಂದಿದೆ. ಓಕೆ, ಬಟ್ ನಮ್ಮ ಕೆಲಸ ಏನು, ಇವಾಗ ನಾವು ಕಂಪೇರ್ ಮಾಡಬೇಕು ಯಾವುದನ್ನ. ಇಫ್ ಸಮ್ ಈಕ್ವಲ್ ಟು ನಂಬರ್. ಇವಾಗ ಏನು ಮಾಡೋಣ, ಪ್ರಿಂಟ್ ಗಿವನ್ ನಂಬರ್ ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡೋಣ. ನಂಬರ್ ಈಸ್ ನಿಯಾನ್
ಈಸ್ ನಿಯಾನ್. ಓಕೆ, ಎಲ್ಸ್ ಪ್ರಿಂಟ್ ಇಟ್ಸ್ ನಾಟ್. ಇಷ್ಟು ಸಾಕು. ಓಕೆ, ಈಗ ರನ್ ಮಾಡೋಣ. ಈಗ ಇಟ್ಸ್ ನಾಟ್ ಅಂತ ಬಂತು. ಸರಿ, ಹಾಗಿದ್ರೆ ನಾವೇನು ಮಾಡೋಣ, ಈಗ ಈ ನಂಬರ್ನ 9 ತೊಗೊಳ್ಳೋಣ. ಓಕೆ, ಸೊ 9 ಸ್ಕ್ವೇರ್ ಎಷ್ಟು? 9 × 9 81 ಆಗುತ್ತೆ. ಸೊ ಈಗ 81 ಗ್ರೇಟರ್ ದೆನ್ 0. ಫಸ್ಟು 1 ಎಕ್ಸ್ಟ್ರಾಕ್ಟ್ ಮಾಡಿಕೊಡುತ್ತೆ. ಓಕೆ, ಸೊ ಈಗ ಸಮ್ ಎಷ್ಟಿದೆ? 0 ಇದೆ ಇನಿಷಿಯಲಿ. 0 + 1 1 ಆಗುತ್ತೆ. ಸೊ ನೆಕ್ಸ್ಟು 81 ಫ್ಲೋರ್ ಡಿವಿಷನ್ 10 ಅಂತ ಅಂದರೆ 8 ಬರುತ್ತೆ. ಬಿಕಾಸ್ 10 8s 80, 1 ರಿಮೈಂಡ್ರು. ಫ್ಲೋರ್ ಡಿವಿಷನ್ ಅಂತಂದರೆ ನಾವು ಕೋಶೆಂಟ್ನ ತೊಗೊಳ್ಳೋದು. ಓಕೆ, ಸೊ ಈಗ 8 ಗ್ರೇಟರ್ ದೆನ್ 0ನಾ? ಹೌದು. ಈಗ ಡಿಜಿಟ್ ಈಕ್ವಲ್ ಟು 8 ಆಯಿತು. ಸೊ ಆಲ್ರೆಡಿ ಸಮ್ಮಲ್ಲಿ 1 ಇದೆ, ಡಿಜಿಟ್ಟು 8 ಇದೆ. ಸೊ 8 + 1 9 ಆಯಿತು. ಈಗ 8 ಫ್ಲೋರ್ ಡಿವಿಷನ್ 10 ಅಂತ ಅಂದರೆ 0. ಸೊ ಇದು 0 ಆಯಿತು. 0 ಗ್ರೇಟರ್ ದೆನ್ 0 ಕಂಪ್ಲೀಟ್ಲಿ ಲೂಪ್ ರನ್ ಆಗೋ ಸ್ಟಾಪ್ ಆಯಿತು. ಸಮ್ ಎಷ್ಟಿದೆ? 9 ಇದೆ. ಗಿವನ್ ನಂಬರ್ ಎಷ್ಟಿದೆ? 9 ಇದೆ. ಸೊ ಈಗ ನಮಗೆ ಗಿವನ್ ನಂಬರ್ 9 ಈಸ್ ನಿಯಾನ್ ಅಂತ ಔಟ್ಪುಟ್ ಬರಬೇಕು. ಚೆಕ್ ಮಾಡೋಣ. ಎಸ್, ಬಂದಿದೆ. ಸೊ ನೀವು ಕೂಡ ಇದೇ ಥರ ಬೇರೆ ಬೇರೆ ನಂಬರ್ಗೆ ಟ್ರೈ ಮಾಡಿ. ಓಕೆ, ಸೊ ಆವಾಗಲೇ ಹೇಳಿದಾಗೆ ರಿವರ್ಸ್ ನಂಬರು, ರಿವರ್ಸ್ ಸ್ಟ್ರಿಂಗು, ಚೆಕ್ ಪ್ಯಾಲಿಂಡ್ರೋಮು, ಆಮೇಲೆ ನಿಮಗೆ ಲೈಕ್ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ವೈಲ್ ಲೂಪು, ಆಮೇಲೆ ಇದು ಮಾಡ್ಯುಲಸ್ ಆಪ್ರೇಟ್ರು, ಫ್ಲೋರ್ ಡಿವಿಷನ್ನು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಚೆನ್ನಾಗಿ ತಿಳ್ಕೊಂಡ್ರಿ ಅಂತ ಅಂದರೆ ಸುಮಾರಷ್ಟು ಪ್ರಾಬ್ಲಮ್ಸ್ನ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ತಿಳ್ಕೊಂಡಿದ್ರು ಕೂಡ ವೆರಿ ಗುಡ್. ಓಕೆ, ಥ್ಯಾಂಕ್ ಯು.